ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಯೂಟ್ಯೂಬ್ ಚಾನಲ್ ಬಸವನಗೌಡ ಅವರ ವೆಲ್ಕಮನ್ನು ಮಾಡ್ತಾ ಸಮಸ್ತ ಕನ್ನಡಿಗರನ್ನು ಈ ಸ್ಕಿಟ್ಟಲ್ಲಿ ನಾನು GST ಆಮ್ನೆಸ್ಟಿ ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದೀನಿ. GST ಆಮ್ನೆಸ್ಟಿ ಸ್ಕೀಮ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಡಿಪಾರ್ಟ್ಮೆಂಟ್ ಅದಾಗಿರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ಈ ಆಮ್ನೆಸ್ಟಿ ಸ್ಕೀಮ್ ಅಂದರೆ ಏನು, ಇದರ ಹಿನ್ನೆಲೆ ಏನು, ಇದರ ಇತಿಹಾಸ ಏನು, ಹಾಗಾಗಿ ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಇದರ ಉಪಯೋಗಗಳೇನು, ಮತ್ತು ಸಿಬ್ಬಂದಿಯಲ್ಲಿ ಇದರ ಉಪಯೋಗಗಳೇನು, ಮತ್ತು ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರಾಜಸ್ವದ ಸಂಗ್ರಹದ ಹಿತದೃಷ್ಟಿಯಿಂದ ಇದರ ಸಾಧಕ ಬಾಧಕಗಳೇನು, ಮತ್ತು ದೇಶದ ರಾಜ್ಯದ ಅಭಿವೃದ್ಧಿಗೆ ಈ ಯೋಜನೆ ತೆರಿಗೆ ಕ್ಷೇತ್ರದಲ್ಲಿ, ರಾಜ್ಯ ಮತ್ತು ರಾಷ್ಟ್ರದ ತೆರಿಗೆ ಕ್ಷೇತ್ರದಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಬ್ರೀಫಾಗಿ ಸುಮಾರು 4-5 ನಿಮಿಷ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಸ್ಕಿಟ್ಟಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸೊ ವೆಲ್ಕಮ್, ಹ್ಯಾಪಿ ಮಾರ್ಚ್ ಡೇ ಟುಡೇ. ಈ ಮಂಗಳವಾರದ ಶುಭ ಸ್ವಾಗತವನ್ನು ಎಲ್ಲ ಕನ್ನಡಿಗರಿಗೆ ಮಾಡ್ತಾ, ಭಾಳ ದಿನಗಳಿಂದ ನಾನು ಈಗ ಇತ್ತೀಚೆಗೆ ಒಂದೇ ಒಂದು ಸೆನ್ಸಸ್ ಬಗ್ಗೆ ಸ್ಕಿಟ್ಟನ್ನು ಮಾಡಿದೆ. ಸೆನ್ಸಸ್ಸು ಮೊದಲನೇ ಅಂತ ಮುಗೀತು. ಈಗ ಆಮ್ನೆಸ್ಟಿ ಸ್ಕೀಮು ಇದು ಹೆಂಗೆ ಬೆಳೆದು ಬಂತಪ್ಪ ಅಂತಂದರೆ, ಆಮ್ನೆಸ್ಟಿ ಸ್ಕೀಮ್ ಅನ್ನೋದು ವಾಣಿಜ್ಯ ತೆರಿಗೆ ಸಂಬಂಧಪಟ್ಟಂತೆ GST ಆ್ಯಕ್ಟ್ ಸಂಬಂಧಪಟ್ಟಂತೆ ತೆರಿಗೆ ಮತ್ತು ದಂಡ ಬಡ್ಡಿಯನ್ನು ಸರ್ಕಾರಗಳು ವಸೂಲಿ ಮಾಡ್ತವೆ ಟ್ಯಾಕ್ಸ್ ಪೇಯರ್ ಅವರಿಂದ. ಟ್ಯಾಕ್ಸ್ ಪೇಯರು ತೆರಿಗೆಯನ್ನು ಕಟ್ಟಿದರೆ ಬಡ್ಡಿ ಮತ್ತು ದಂಡವನ್ನು ಕಟ್ಟಂಗಿಲ್ಲ, ಅದು ಮನ್ನಾ ಆಗುತ್ತೆ, ವಿಯೋಪ್ ಆಗುತ್ತೆ. ಇದನ್ನು ಆಮ್ನೆಸ್ಟಿ ಸ್ಕೀಮ್ ಅಂತ ಕರೆಯೋದು. ಅರ್ಥ ಆಯ್ತಲ್ವಾ? ಆಮ್ನೆಸ್ಟಿ ಸ್ಕೀಮು ಒಂದು ಡ್ಯೂ ಡೇಟ್ ಕೊಡುತ್ತೆ. ಈ ಡ್ಯೂ ಡೇಟ್ ಒಳಗಾಗಿ, ಉದಾಹರಣೆ ಜೂನ್ 30 ಅಥವಾ ಜುಲೈ 31 ಅಥವಾ ಜೂನ್ 30, ಅದರೊಳಗಾಗಿ ಕೇವಲ ತಮ್ಮದೇನು ಬಾಕಿ ಇರ್ತಕ್ಕಂಥ ಡಿಮ್ಯಾಂಡ್ ಏನು ಕ್ರಿಯೇಟ್ ಆಗಿರುತ್ತಲ್ಲ, ಟ್ಯಾಕ್ಸ್ ಪೇಯರು ಟ್ಯಾಕ್ಸ್ ಕಟ್ಟಬೇಕು, ಸಾಲ ಆಗಿರ್ತಾನೆ, ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಗೌರ್ಮೆಂಟಿಗೆ, ಕಟ್ಟಿರಲ್ಲ, ಬಾಕಿ ಏನು ಟ್ಯಾಕ್ಸ್ ಕಟ್ಟೋದಿರುತ್ತಲ್ಲ ಅದಕ್ಕೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ಸೇರಿ ತುಂಬ ಕಟ್ಟಬೇಕಾಗಿ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ಆಮ್ನೆಸ್ಟಿ ಸ್ಕೀಮು ಅವನಿಗೆ ಲಾಭಕರ. ಯಾವ ರೀತಿ? ವಿತಿನ್ ಡ್ಯೂ ಡೇಟ್ ಒಳಗಾಗಿ ಟ್ಯಾಕ್ಸ್ ಅಂತ ಕಟ್ಟಿಬಿಟ್ರೆ ಇಂಟ್ರೆಸ್ಟು ಪೆನಾಲ್ಟಿ ವಿಯೋಪ್ ಆಗುತ್ತೆ. ಇದೇ ಆಮ್ನೆಸ್ಟಿ ಸ್ಕೀಮ್. ವೆರಿ ಸಿಂಪಲ್. GSTಯಲ್ಲಿ ಈ ಆಮ್ನೆಸ್ಟಿ ಸ್ಕೀಮ್ ಮಾಡಿ GST ಆ್ಯಕ್ಟಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಮಯನೂ ಉಳಿತು, ಕೆಲಸ ಮಾಡೋ ಸಮಯನೂ ಉಳಿತು, ಆಮೇಲೆ ಹೆಡ್ಡೇಕಿರಲ್ಲ. ಆಮ್ನೆಸ್ಟಿ ಸ್ಕೀಮ್ನಲ್ಲಿ ಕಟ್ಕೊಂಡ್ಬಿಟ್ರೆ ಟ್ಯಾಕ್ಸ್ ಪೇಯರು ಬಡ್ಡಿ ಮತ್ತು ದಂಡ ಟ್ಯಾಕ್ಸ್ ಪೇಯರ್ಗೆ ಮನ್ನಾ ಆಗುತ್ತೆ. ಸರ್ಕಾರಕ್ಕೆ ಟ್ಯಾಕ್ಸ್ ಆದಾಯ ಬಂದು ಸರ್ಕಾರಕ್ಕೂ ಆದಾಯ ಆಯಿತು. SGST, CGST, ಸೆಸ್ಸು, IGST ಇದ್ದರೆ IGST ಎನಿ ಇದ್ದಿದ್ದು ಆಯಾ ಖಾತೆಗೆ ಅದು ಜಮಾ ಆಗುತ್ತೆ. ಸರ್ಕಾರದ ಹೆಡ್ ಆಫ್ ಅಕೌಂಟಿಗೆ, GST ಹೆಡ್ ಆಫ್ ಅಕೌಂಟಿಗೆ ಜಮಾ ಆಗುತ್ತೆ. SGST ಟ್ಯಾಕ್ಸ್ SGSTಗೆ ಹೋಗುತ್ತೆ, CGST ಟ್ಯಾಕ್ಸು CGSTಗೆ ಹೋಗುತ್ತೆ, ಮತ್ತು ಸೆಸ್ಸು IGST ಇದ್ದರೆ IGSTಗೆ ಹೋಗುತ್ತೆ. ಆದರೆ ಟ್ಯಾಕ್ಸ್ ಪೇಯರು ಇಂಟ್ರೆಸ್ಟ್ ಪೆನಾಲ್ಟಿ ಕಟ್ಟಂಗಿಲ್ಲ. ಡ್ಯೂ ಡೇಟ್ ಒಳಗೆ ಟ್ಯಾಕ್ಸ್ ಪೇ ಮಾಡಿದರೆ, ತನ್ನ ಕಟ್ಟಬೇಕಾಗಿರ್ತಕ್ಕಂಥ ಬಾಕಿ ಟ್ಯಾಕ್ಸನ್ನು ಡ್ಯೂ ಡೇಟ್ ಒಳಗೆ ಪೇ ಮಾಡಿದರೆ ಇಂಟ್ರೆಸ್ಟು ಪೆನಾಲ್ಟಿ ಕಟ್ಟಂಗಿಲ್ಲ. ಇದು ಆಮ್ನೆಸ್ಟಿ ಸ್ಕೀಮ್ 2024 ಇತ್ತು. ಇದು 2023-24 ಬಂದಿತ್ತು. ಈ ಪ್ರೆಸೆಂಟ್ ಇರತಕ್ಕಂಥ ಆಮ್ನೆಸ್ಟಿ ಸ್ಕೀಮ್ GSTಯಲ್ಲಿ ಅತ್ಯಂತ ಉತ್ತಮವಾದದ್ದು. ಸರ್ಕಾರಕ್ಕೆ ತೆರಿಗೆ ಸಂಗ್ರಹ ದೃಷ್ಟಿಯಿಂದ ಅತ್ಯಂತ ಉತ್ತಮವಾದದ್ದು. ಇದು ವೈಜ್ಞಾನಿಕವಾದದ್ದು. GST ಆ್ಯಕ್ಟಲ್ಲಿ ಆಗಿರ್ತಕ್ಕಂಥ ಒಂದು ಒಳ್ಳೆ ರಿಫಾರ್ಮೇಷನ್ ಅಂತ ಹೇಳ್ಬೋದು, ಇಂಪ್ಲಿಮೆಂಟೇಷನ್ ಅಂತಲೂ ಇದನ್ನು ಕರಿಬೋದು ನನ್ನ ಅಭಿಪ್ರಾಯದಲ್ಲಿ. ಸೊ ದೇಶದ ರಾಷ್ಟ್ರದ ಕಾನೂನುಗಳ ಬಗ್ಗೆ ಆಗಲಿ ಚರ್ಚೆ ಮಾಡೋಷ್ಟು ದೊಡ್ಡವನು ನಾನಲ್ಲ. ಏನೋ ಸ್ವಲ್ಪ ನನಗೇನೋ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಾನು ಸ್ಕಿಟ್ ಮಾಡೋದು ನನಗೇನೋ ಒಂದು ಖುಷಿ, ಇಂಟ್ರೆಸ್ಟು. ನನಗೆ ಯಾವುದೋ ಒಂದು ಏನೋ ಒಂದು ವಿಷಯ ತಗೊಂಡು ಮಾತಾಡಬೇಕು, ಖುಷಿ ಮಾಡಬೇಕು, ಇಂಟ್ರೆಸ್ಟಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಕ್ಕಂಥದ್ದು ನನಗೆ ಒಳಗೆ ಒಂದು ತುಡಿತ ಇದೆ. ಅದಕ್ಕೋಸ್ಕರ ನಾನು ಈ ಸ್ಕಿಟ್ಟನ್ನು ಮಾಡ್ತಾ ಇರೋದು. ನಮ್ಮ ಸ್ನೇಹಿತರು, ನೀನು ಕ್ಯಾಮ್ರಾನ ವರ್ಟಿಕಲ್ ಇಟ್ಕೋಬೇಡ, ವಿಡಿಯೋ ಚೆನ್ನಾಗಿ ಕವರ್ ಆಗೋಲ್ಲ, ಹಾರಿಜೆಂಟಲ್ ಇಟ್ಕೋ, ಮೊಬೈಲ್ ಕ್ಯಾಮ್ರಾನ ಚೆನ್ನಾಗಿ ಬರುತ್ತೆ ಅಂತಂದೇಳಿ ಇವತ್ತು ನನಗೆ ವಾಟ್ಸಪ್ಪಲ್ಲಿ ಸಜೆಸ್ಟ್ ಮಾಡಿದ್ರು ನಮ್ಮೂರಿನ ನಮ್ಮ ಸ್ನೇಹಿತ. ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವನಿಗೆ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿ ನಾಗರಾಜ್ ಸರ್ GST ಬಗ್ಗೆ ಹೇಳು ಅಂತ ಅಂದರು. ಸೊ ನನಗೆ ತಲೆಯಲ್ಲಿ ನೆನಪಲ್ಲಿ ಉಳಿಯುತ್ತೆ, ಯಾಕಂದ್ರೆ ನಾನು ಈ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಣ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಆಮ್ನೆಸ್ಟಿ ಸ್ಕೀಮ್ನ ಹಿನ್ನೆಲೆ ಟಾಪಿಕ್ ಬಿಟ್ಟು ಓದೋದಕ್ಕೆ ಕ್ಷಮಿಸಬೇಕು.
ಅಮ್ನೆಸ್ಟಿ ಸ್ಕೀಮ್ನ ಹಿನ್ನೆಲೆ ಏನಪ್ಪ ಅಂತಂದ್ರೆ ಇದಕ್ಕೆ ನಮ್ಮದು ಕರ ಸಮಾಧಾನ ಅಂತಿತ್ತು. ಕರ ಸಮಾಧಾನ ಅದು ಅವೈಜ್ಞಾನಿಕ, ಅಸಂಬದ್ಧ, ಅಸಮಂಜಸ. ಅದು ಯೋಗ್ಯ ರೀತಿಯ ಒಂದು ತೆರಿಗೆ ಸಂಗ್ರಹದ ಕಾಯ್ದೆಯ ಒಂದು ಸುಧಾರಣೆ ಅಲ್ಲ. ವ್ಯಾಟಲ್ಲಿ ಕರ ಸಮಾಧಾನ ಇತ್ತು. ಕರ ಸಮಾಧಾನ ಏನಪ್ಪ ಅಂತಂದರೆ ಅದು ಇದೇನೆ, ಟ್ಯಾಕ್ಸ್ ಕಟ್ಟಿದರೆ ದಂಡ ಮತ್ತು ಬಡ್ಡಿ ಮನ್ನಾ ಆಗ್ತದೆ ನಿಜ. ಆದರೆ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸನ್ನು ಕಟ್ಟುವ ಪದ್ಧತಿ, ವಸೂಲು ಮಾಡುವ ಪದ್ಧತಿ, ಅಥವಾ ವಿವಾಪ್ ಮಾಡ್ತಕ್ಕಂಥ ಆರ್ಡರ್ ಕೊಡ್ತಕ್ಕಂಥ ಪದ್ಧತಿ ಕ್ಲಿಷ್ಟವಾಗಿತ್ತು, ಸಂಕೀರ್ಣವಾಗಿತ್ತು, ಕಠಿಣವಾಗಿತ್ತು. ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ತೊಂದರೆ. ಅದು ಆಡಿಟಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗಿದ್ದರೆ ಅನೆಕ್ಸರು 1 ಏನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅವರು ಆನ್ಲೈನಲ್ಲಿ. ಮತ್ತು LGSTದಲ್ಲಿ ಡಿಮಾಂಡ್ ಕ್ರಿಯೇಟ್ ಆಗಿದ್ರೆ 1B ವೃತ್ತಿ ತೆರಿಗೆಗೆ ಆದರೆ 1B ಅಪ್ಲಿಕೇಶನ್ ಹಾಕ್ಬೇಕಾಗ್ತಿತ್ತು. ಈ ಥರ 1A 1B 1C D E ಈ ಥರ ಶ್ರೇಣೀಕೃತ ಒಂದು ಫಾರ್ಮ್ಗಳನ್ನು ಮಾಡಿಬಿಟ್ಟು ಅವನ್ನೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಪುನಃ ಒಂದು ಆರ್ಡರ್ ಮಾಡಬೇಕಾಗ್ತಿತ್ತು. ಆರ್ಡರ್ ಮಾಡಿದ್ಮೇಲೆ ಕಟ್ಕೊಂಡ್ಬರ್ಬೇಕಾಗ್ತಿತ್ತು ಓನ್ಲಿ ಟ್ಯಾಕ್ಸ್ ಮಾತ್ರ, ಟ್ಯಾಕ್ಸ್ ಪೇಯರ್. ಆ ಆರ್ಡ್ರ್ ಕಟ್ಕೊಂಡು ಬಂದಮೇಲೆ ಅದನ್ನು ಸಬ್ಮಿಟ್ ಮಾಡಿದ್ಮೇಲೆ ಪುನಃ ಆ ಬೇಸ್ ಮೇಲೆ ಕಟ್ಕೊಂಡ್ಬಂದಿರ್ತಕ್ಕಂಥ ಚಲನ್ ಬೇಸ್ ಮೇಲೆ ಪುನಃ ವಿವರ್ ಆರ್ಡರ್ ಮಾಡಬೇಕಾಗ್ತಿತ್ತು. ಆ ವಿವರ್ ಆರ್ಡ್ರನ್ನ ಅಪ್ಲೋಡ್ ಮಾಡಬೇಕಾಗ್ತಿತ್ತು. ಮತ್ತೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಆ ಕಾಪಿನ ಟ್ಯಾಕ್ಸ್ ಪೇಯರಿಗೆ ಕೊಟ್ಟ ಮೇಲೆ ಪ್ರೋಸೆಸ್ ಮುಗಿತಿತ್ತು. ಇದು ಕರ ಸಮಾಧಾನ. ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಎಲ್ಲಿ ಇರ್ತದೆ? ಕೆಲಸ ಕಾರ್ಯಗಳು ಮೇಲಿಂದ ಕಂಪ್ಲೇಂಟ್ಸ್ ಕಳಿಸೋದು, ಸ್ಪ್ರೆಡ್ಶೀಟ್ಸ್ ಕಳಿಸೋದು, ಅಪ್ಡೇಟ್ ಮಾಡೋದು, ಜೊತೆಗೆ ಕಲೆಕ್ಷನ್ ತೋರಿಸೋದು. ಈಗೆಲ್ಲ GST ಆನ್ಲೈನ್ ಪೇಮೆಂಟು ಸೆಟ್ರೇಟ್ ಆಗಿದೆ, ಗುಡ್ಡು. ಅದು ಮೊದಲು ಚೆಕ್ಕು ಡಿ ಡಿ ಇತ್ತು. ಅದರಲ್ಲಿ ಪಾಯಿಂಟ್ ಸಮಥಿಂಗು ಚೆಕ್ಕು ಡಿ ಡಿ ತಗೊಳ್ಳಲ್ಲ K2ನಲ್ಲಿ. ಆ ಡಿ ಡಿ ಇಶ್ಯೂ ಮಾಡಿರ್ತಾನೆ. ಅದನ್ನ ನಾವು ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಪ್ರಕಾರ ಸಪೋಸ್ 500.25 ಇದ್ದಿಂದ 500 ರೂಪಾಯಿ ಹಾಕಬೇಕು. 500.75 ಇದ್ದಿದ್ರೆ ಅದನ್ನ 501 ಮಾಡಿದಾಗ ಅಲ್ಲಿ ಅಕೌಂಟಲ್ಲಿ 500.75 ಅಷ್ಟೇ ಅಮೌಂಟ್ ಇದ್ದಾಗ ನಾವು ಅಪ್ಪರ್ ಲಿಮಿಟ್ ಮಾಡಿ 501 ಮಾಡಿದಾಗ ಅದು ಡಿ ಡಿ ರಿಜೆಕ್ಟ್ ಆಗಿ ಬರೋದು. ಈ ಥರ ರಿಜೆಕ್ಟ್ ಆಗಿ ಬಂದಿರತಕ್ಕಂಥ ಡಿ ಡಿಗಳಿಂದಲೇ ಚೆಕ್ ಬೌನ್ಸ್ ಅಂತಂದೇಳಿ ನೆಗೋಷಿಯಲ್ ಆ್ಯಕ್ಟ್ ಪ್ರಕಾರ 85 ಲಕ್ಷ ಚೆಕ್ ಬೌನ್ಸ್ ಕೇಸ್ ಪರಿಹರಿಸಿತ್ತು. ನಾನು ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಆಫೀಸಲ್ಲಿ, ಊರು ಎಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಪ್ರೈವೇಸಿಯಿಂದ. ಹೆಂಗೆ ಚೆಕ್ ಬೌನ್ಸ್ ಆಗ್ತದೆ? ಈ ಥರ ಆಗಿರೋದು ಟೆಕ್ನಿಕಲ್ ಇಶ್ಯೂಯಿಂದ. ಟ್ಯಾಕ್ಸ್ ಪೇಯರ್ ನಾನು ಡಿ ಡಿ ಕೊಟ್ಟಿನಿ, ನೀವು ಕಲೆಕ್ಷನ್ ಮಾಡ್ಕೊಂಡಿಲ್ಲ ಸರಿಯಾಗಿ, ಅದೇನು ಕಲೆಕ್ಟ್ ಮಾಡ್ತೀರಿ ನೀವು? ನಿಮ್ಮ ಡಿಪಾರ್ಟ್ಮೆಂಟಿಗೆ ಕಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ, ನಾನು ಕೊಟ್ಟಿನಿ, ಹೆಂಗೆ ಚೆಕ್ ಬೌನ್ಸ್ ಆಗುತ್ತೆ? ಮತ್ತು ಅಲ್ಲಿಂದ ಇಲ್ಲಿ ಮತ್ತೆ ಪೆನಾಲ್ಟಿ ಇಂಟ್ರೆಸ್ಟ್ ಆಗಿ ಬಂದಿದ್ದೀರಾ ನೀವು ಅಂತಂದೇಳಿ ಗಲಾಟೆ ಮಾಡೋದು ಬಂದು. ಯಾಕೆ ಚೆಕ್ ಬೌನ್ಸ್ ಆಗ್ತದೆ? ಟೆಕ್ನಿಕಲ್ ಇಶ್ಯೂಯಿಂದ ಆಗಿರ್ತದಲ್ಲ. ಅವನ ಅಕೌಂಟಲ್ಲಿ ಸಪೋಸು 35,325.75 ದುಡ್ಡಿದೆ. ಅವಾಗ ನಾವು ಅಪ್ಪರ್ ಲಿಮಿಟ್ ಮಾಡಿದಾಗ, ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಪ್ರಕಾರ K2ನಲ್ಲಿ ಅಪ್ಪರ್ ಲಿಮಿಟ್ ಮಾಡಿದಾಗ ನಾವು ಅವನಿಗೆ 35,735.7 ಇದ್ದಿದ್ದರಿಂದ 36 ರೂಪಾಯಿ ಮಾಡ್ತೀವಿ. ಅವಾಗ ಕಲೆಕ್ಷನ್ ಆಗಲ್ಲ, ಅದು ಪೆಂಡಿಂಗ್ ಉಳ್ಕೊತದೆ. 3 ತಿಂಗಳಾದಮೇಲೆ ಡಿ ಡಿ ಲ್ಯಾಪ್ಸ್ ಆಗ್ತದೆ, ಅಥವಾ ಚೆಕ್ ಕೊಟ್ಟಿದ್ರೆ ಚೆಕ್ ಲ್ಯಾಪ್ಸ್ ಆಗ್ತದೆ 3 ತಿಂಗಳಾದಮೇಲೆ. ಅದನ್ನು ಚೆಕ್ ಬೌನ್ಸ್ ಕೇಸ್ ಆಗಿರ್ತದೆ. ನೋಡಿ, ಅವ್ನು ಚೆಕ್ ಕೊಟ್ಟಿರ್ತಾನೆ, ಟೆಕ್ನಿಕಲ್ ಇಶ್ಯೂಯಿಂದ ಅದು ಕರೆಕ್ಟ್ ಆಗಿರೋಲ್ಲ. ಎಲ್ಲ ಕೆಲಸ ಮಾಡಿರ್ತಾರೆ ಕಚೇರಿಯಲ್ಲಿ, ಬ್ಯಾಂಕಲ್ಲಿ ಅವ್ರು ಮಾಡಿರ್ತಾರೆ, ಪಾಪ ತಗೊಳ್ಳೋರು ಅವ್ರೇನು ಮಾಡ್ತಾರೆ, ರಿಜೆಕ್ಟ್ ಮಾಡಿ ಹಾಗೆ ಇಟ್ಬಿಡ್ತಾರೆ. ಈ ಥರ ಚೆಕ್ ಬೌನ್ಸ್ ಆಗಿರ್ತವೆ. ಈ ಸೂಕ್ಷ್ಮತೆಯನ್ನು ಯಾರೂ ಗಮನಿಸಿರಲ್ಲ. ಕೆಲವು ಉನ್ನತ ಅಧಿಕಾರಿಗಳು DC ಸಾಬ್ರಿಗೆ ಗಮನಿಸಿ ಅವರೆಲ್ಲ ಕಲೆಕ್ಟ್ ಮಾಡಿದ್ದು ಉಂಟು. ಈ ಥರ ಒಂದು ವ್ಯವಸ್ಥೆ. ಅದಕ್ಕೋಸ್ಕರನೇ ಕರ್ನಾಟಕ ಫೈನಾನ್ಷಿಯಲ್ ಕೋಡ್ ಪ್ರಕಾರ ಈ ಪೈಸೆಗಳು ಚಲಾವಣೆಯಲ್ಲಿಲ್ಲ. ಪೈಸೆಗಳು ಎಲ್ಲಿದೆ ಚಲಾವಣೆ? ಈಗ ಪೈಸೆಗಳು ಚಲಾವಣೆಯಲ್ಲಿ ಇಲ್ಲ ಅಂತಂದಮೇಲೆ ಈ ವಿಷಯಕ್ಕೆ ಆಮೇಲೆ ಬರ್ತೀನಿ. ನಾನು ಅಮ್ನೆಸ್ಟಿ ಸ್ಕೀಮ್ ಬಗ್ಗೆ ನಾನು ಹೇಳೋದಾದರೆ, ಇದು ಹಿನ್ನೆಲೆ ಕರ ಸಮಾಧಾನ ಇತ್ತು. ಆ ಕರ ಸಮಾಧಾನ ತುಂಬ ಕೆಲಸ ಇತ್ತು. ಅದು ಹೆಡ್ಡೇಕು. ಕರ ಸಮಾಧಾನದ ಒಂದು ಸ್ಕೀಮು ಹೆಡ್ಡೇಕು. ಅದು ಇಂಟ್ರೆಸ್ಟ್ ಪೆನಾಲ್ಟಿ ವಿವಾಪ್ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡ್ರು ಸಹ ಕೆಲಸ ಮಾಡ್ತಕ್ಕಂಥ ಕಚೇರಿಯಲ್ಲಿ ಸಿಬ್ಬಂದಿಯವರಿಗೆ ತುಂಬ ಹೆಡ್ಡೇಕ್ ಇತ್ತು. ಅಷ್ಟು ವಿವಾಪ್ ಆರ್ಡರ್ಗಳು ಮಾಡಬೇಕು. ಅದನ್ನ ಕರ ಸಮಾಧಾನ ಮಾಡಿರ್ತಕ್ಕಂಥ ರಾಜಕಾರಣಿ ಜನಪ್ರತಿನಿಧಿಗಳು ಅಧಿಕಾರದಲ್ಲಿ ಇದ್ದಾಗ ಯಾರು ಅಂತ ನಿಮಗೆ ಗೊತ್ತು. 2018ರಲ್ಲಿ 19ರಲ್ಲಿ ಒಂದು ಕರ ಸಮಾಧಾನ ಬಂತು, 2021ರಲ್ಲಿ ಒಂದು ಕರ ಸಮಾಧಾನ ಬಂತು, 2 ವರ್ಷಕ್ಕೊಮ್ಮೆ. 2023ರಲ್ಲಿ ಒಂದು ಕರ ಸಮಾಧಾನ ಬಂತು. ಅವಾಗ ಯಾರ್ಯಾರು ಅಧಿಕಾರದಲ್ಲಿದ್ರು ಅಂತ ನಿಮಗೆ ಗೊತ್ತು, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ತರಬೇಕು, ಯಾವುದೇ ಸ್ಕೀಮ್ ಆಗಿರಲಿ. ಆದ್ದರಿಂದ ಆ ಕರ ಸಮಾಧಾನಕ್ಕಿಂತ ಉತ್ತಮವಾದದ್ದು ಅಮ್ನೆಸ್ಟಿ ಸ್ಕೀಮ್. ಹೆಂಗೆ ವ್ಯಾಟ್ ಆ್ಯಕ್ಟಿಗಿಂತ GST ಆ್ಯಕ್ಟು ಗುಡ್ ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ಆ ಥರ.
ಇದು ಬಿಟ್ಟರೆ ಬೆಲೆಗಳ ರೀತಿಯಲ್ಲಿ ನೋಡಿದರೆ ಸೂಚ್ಯಂಕ, ಬೆಲೆ ಸೂಚ್ಯಂಕ, ಷೇರು ಸೂಚ್ಯಂಕ ನೋಡಿದರೆ KST ಪೀರಿಯಡ್ ಚೆನ್ನಾಗಿತ್ತು ಅಂತ ನಾವು ಹೇಳ್ತೀವಿ. ಆದರೆ ಏನು ಮಾಡೋದು, ಇರ್ತಕ್ಕಂಥ ಪ್ರೆಸೆಂಟ್ ಕಂಟಿನ್ಯೂಷನ್ ಸಿಸ್ಟಮ್ನಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇದು ಆಮ್ನೆಸ್ಟಿ ಸ್ಕೀಮ್. ಕರ ಸಮಾಧಾನ ಹೋಯ್ತು, ಕರ ಸಮಾಧಾನ ಬರೋದು ಹೆಟೇಕು, ಬರೋದು ಬೇಡ. ಆಮ್ನೆಸ್ಟಿ ಸ್ಕೀಮ್ ಇಸ್ ಅ ವೆರಿ ಗುಡ್ ಸ್ಕೀಮ್. ಸೊ ತರೋದು ಅದನ್ನ ಅಪ್ಲೈ ಮಾಡ್ತಕ್ಕಂಥದ್ದು ಅಥಾರಿಟಿಗಳು. ಇದು ನಾನು ಹೇಳಿರ್ತಕ್ಕಂಥ ಭಾವನೆ. ಸೊ ಈಗ 10 ನಿಮಿಷ ಆಯಿತು. ಇನ್ನೊಂದು ಸ್ವಲ್ಪ ಬ್ರೀಫಾಗಿ ಪೈಸೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಭಾರತದ ಕರೆನ್ಸಿ ರೂಪಾಯಿ. 100 ಪೈಸೆಗೆ $1. ಇವತ್ತು 92 ರೂಪಾಯಿಗೆ $1 ಈಕ್ವಲ್ ಆಗಿದೆ. ನಾನು ಸೆಕೆಂಡ್ PUC ಓದ್ತಕ್ಕಂಥ ಸಂದರ್ಭದಲ್ಲಿ 1998ರಲ್ಲಿ 33 ರೂಪಾಯಿಗೆ $1 ಇತ್ತು. ಸೊ ಡಿಫರೆನ್ಸು $60 ಡಿಫರೆನ್ಸ್ ಆಗಿದೆ. ಅಂದರೆ ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದೆ. ಏನಿದ್ರ ಅರ್ಥ? ನಮ್ಮ ರೂಪಾಯಿ ಮೌಲ್ಯನ ವಾಪಸ್ ನಾವು ಪಡ್ಕೊಳ್ಳೋದು ಹೇಗೆ? ಅಂದರೆ ಷೇರು ಮಾರುಕಟ್ಟೆ ಸೂಚ್ಯಂಕ ನಾವು ನಮಗೆ ಲಾಭಕರ ಆಗಬೇಕು, ಮತ್ತು ಜೊತೆಗೆ ನಮ್ಮ ಜೀವನಾವಶ್ಯಕ ವಸ್ತುಗಳ ಬೆಲೆಗಳನ್ನು ಇಳಿಸಬೇಕು. ಯಾಕಿದು ಹಿಂಗಾಗಿದೆ? ಇದಕ್ಕೆ ಆಹಾರ ಪದ್ಧತಿ, ವೇಷಭೂಷಣ ಪದ್ಧತಿ ಮತ್ತು ಮನುಷ್ಯನ ಜೀವನ ಶೈಲಿ, ಬದುಕ್ತಕ್ಕಂಥ ರೀತಿ ಬದಲಾಗಿದೆ. ಅದೇ ಅಂತ ನನ್ನ ಒಂದು ಕಾರಣ. ಇದಕ್ಕೆ ಸಂಬಂಧಪಟ್ಟಂಥ ತಜ್ಞರು ಯೋಚಿಸಬೇಕು. ಆಮೇಲೆ ಪೈಸೆ ಚಲಾವಣೆಯಲ್ಲಿ ಇಲ್ಲ ಅಂತಂದಮೇಲೆ ಪೈಸೆನ ಯಾಕೆ ಬಳಸಬೇಕು? ಬ್ಯಾಂಕ್ಗಳಲ್ಲಿ, ನಮೂದುಗಳಲ್ಲಿ, ಅಕೌಂಟ್ ಪುಸ್ತಕಗಳಲ್ಲಿ ಪೈಸೆ ನಮೂದಿಸ್ತಾರೆ. ಅಷ್ಟೇ ಅಲ್ಲ, ಬಜೆಟ್ನಲ್ಲಿ ಪೈಸದಲ್ಲಿ ವೃತ್ತಾರೇಖಾ ಲೆಕ್ಕದಲ್ಲಿ ಪೈಸವನ್ನು ತೋರಿಸ್ತಾರೆ. ಇಷ್ಟು ಪೈಸಾ ಅಬಕಾರಿಯಿಂದ ಆದಾಯ ಬಂತು, ಇಷ್ಟು ಪೈಸಾ ಈ ಇಲಾಖೆಯಿಂದ ಆಧಾರ ಬಂತು, ಇಷ್ಟು ಪೈಸಾ ಕೋರ್ಟು ಮತ್ತು ಪೊಲೀಸ್ ಇಲಾಖೆಯಿಂದ ಬಂದಂತ ತೋರಿಸ್ತಾರೆ. ಇನ್ನು ಇಷ್ಟು ಪೈಸಾ ಈ ಒಂದು ವಸತಿಗೆ ಖರ್ಚಾಯಿತು, ಇಷ್ಟು ಪೈಸಾ ಆರೋಗ್ಯಕ್ಕೆ ಖರ್ಚಾಯಿತು ಅಂತ ಖರ್ಚನ್ನು ತೋರಿಸ್ತಾರೆ. ಪೈಸೆನ ಯಾಕೆ ತೋರಿಸ್ಬೇಕು? ಅದನ್ನು ವೃತ್ತಾಲೇಖದಲ್ಲಿ ಶೇಕಡವಾರು ತೋರಿಸ್ಬೋದಲ್ಲ. 9% ಕೃಷಿಯಿಂದ ಆದಾಯ ಬಂತು, 20% ಕೈಗಾರಿಕೆಯಿಂದ ಬಂತು, 10% ವೃತ್ತಿ ತೆರಿಗೆ ಬಂತು, ಸಮಥಿಂಗ್ ಇಷ್ಟು ಪರ್ಸೆಂಟು ಆದಾಯ ಬಂತು, ಇಂತಿಂಥದಕ್ಕೆ ಇಷ್ಟಿಷ್ಟು ಪರ್ಸೆಂಟು ಖರ್ಚನ್ನು ತೋರಿಸ್ಬೋದು ವೃತ್ತಲೇಖಾ ರೇಖಾದಲ್ಲಿ. 10% ಕೃಷಿಗೆ ಖರ್ಚು, 20% ಕೈಗಾರಿಕೆಗೆ ಖರ್ಚು, ವಸತಿಗೆ 20%, ಆರೋಗ್ಯಕ್ಕೆ 20%, ಈ ಥರ. ಇಲ್ಲಿ ಸಾಮಾನ್ಯ ಬಜೆಟ್ ಮಂಡಿಸ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಪೈಸನ್ನು ಬಳಸ್ತಾ ಇದ್ದಾರೆ. ಯಾಕೆ? ಪೈಸನ್ನು ವಾಪಸ್ ಚಲಾವಣೆ ತರಬೇಕಂತ ಇದರ ಅರ್ಥನ? ಪೈಸೆ ಎಂಬ ಪದನ ನಾವು ಉಳಿಸ್ಕೊಂಡಿರೋದು ಯಾಕೆ? ಪೈಸೆನ ವಾಪಸ್ ಚಲಾವಣೆ ಮತ್ತೆ ತರಬೇಕಂತ ಇದರ ಅರ್ಥ ಗೊತ್ತಿಲ್ಲ. ಪೈಸೆನೇ ಚಲಾವಣೆ ಇಲ್ಲ ಅಂತಂದಮೇಲೆ ಪೈಸೆನ ಯಾಕೆ ಬಳಸಬೇಕು? ದಾಖಲೆಗಳಲ್ಲಿ ಪೈಸೆನ ಯಾಕೆ ಬಳಸಬೇಕು? ಇದು ನನ್ನ ಕ್ವಶನ್. ಯಾವುದೋ ಒಂದು ಚೆಕ್ ಡಿ ಕಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಚೆಕ್ ಡಿ ಇಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ ಇದೆ, ಓಕೆ, ನೋ ಪ್ರಾಬ್ಲಮ್, ಏನು ಇಶ್ಯೂ ಇರಲ್ಲ, ಏನು ಸಮಸ್ಯೆ ಇರಲ್ಲ. ಸುಸೂತ್ರವಾಗಿ ಸಿಬ್ಬಂದಿಗಳು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಸರ್ಕಾರಕ್ಕೆ ಆದಾಯ ಬರುತ್ತೆ, ರಾಜಸ್ವ ಬರುತ್ತೆ, ಬೊಕ್ಕಸಕ್ಕೆ ದಂಡ, ಪೆನಾಲ್ಟಿ ಮತ್ತು ಇಂಟ್ರೆಸ್ಟ್, ಪೆನಾಲ್ಟಿ ಮತ್ತು ಟ್ಯಾಕ್ಸು ಬರುತ್ತೆ. ಬಟ್ ಹಿಂದೆ ಟೆಕ್ನಿಕಲ್ K2ನಲ್ಲಿ ಪೈಸೆ ಮೆನ್ಷನ್ ಮಾಡಬೇಕಾದ್ರೆ ಅಲ್ಲಿ ಆಪ್ಷನ್ ಇರಲಿಲ್ಲ, ಪೈಸೆ ತೊಗೊಳ್ಳಲ್ಲ K2. ಬ್ಯಾಂಕ್ DD ಇಶ್ಯೂ ಮಾಡ್ಬೇಕಾದ್ರೆ ಬ್ಯಾಂಕ್ ಅವರು ಪೈಸೆ ಮೆನ್ಷನ್ ಮಾಡ್ತಾಯಿದ್ರು. ಆವಾಗ ಉಪಾಯದಿಂದ ಚೆಕ್ ಆಗ್ತಕ್ಕಂಥ ಒಬ್ಬ ನೌಕರ ಅಲ್ಲಿ K2ನಲ್ಲಿ ಲೋಯರ್ ಲಿಮಿಟ್ ಅಮೌಂಟನ್ನು ಹಾಕಿದ್ರೆ ಮಾತ್ರ ಅದು ಕಲೆಕ್ಟ್ ಆಗ್ತಾ ಇತ್ತು. ಉಳಿದಿರ್ತಕ್ಕಂಥ ಪೈಸೆ ಅಮೌಂಟು ಅವನ ಅಕೌಂಟಲ್ಲಿ ಹಂಗೆ ಉಳಿತಾ ಇತ್ತು. ಸೊ ಅವನು ಬಿಸ್ನೆಸ್ ಕ್ಲೋಸ್ ಮಾಡ್ತಾನೆ, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡ್ಕೊಂಡು ಏನೋ ಸ್ವಲ್ಪ ಅಮೌಂಟು ಅಕೌಂಟಲ್ಲಿ ಬಿಟ್ಟಂಗೆ ಹೋಗ್ಬಿಡ್ತಾನೆ. ಆವಾಗ ಆ ಅಮೌಂಟನ್ನು ಸರ್ಕಾರಕ್ಕೆ ಮುಟ್ಸೋಕ್ಕೋಸ್ಕರವಾಗಿ ಲೋವರ್ ಲಿಮಿಟ್ ಹಾಕಿದ್ರೆ ಮಾತ್ರ ತಗೊಳ್ತಿತ್ತು, ಅಪ್ಪರ್ ಲಿಮಿಟ್ ಹಾಕಿದ್ರೆ ತಗೊಳ್ತಿರ್ಲಿಲ್ಲ. ನಾನು ಹೇಳಿದ್ಮೇಲೆ ಈ ಹಿಂದೆ ಎಕ್ಸಾಂಪಲ್ ಕೊಟ್ಟನೆಲ್ಲ ನಾನು, ಅದೇ ಥರ ಅಪ್ಪರ್ ಲಿಮಿಟ್ ಹಾಕಿದಾಗ ಇನ್ನು ಉಳಿದಿರ್ತಕ್ಕಂಥ ಪೈಸಾ ಅವನ ಅಕೌಂಟ್ನಲ್ಲಿ ಇಲ್ಲದೆ ಹೋದಾಗ ಅದು ಬೌನ್ಸ್ ಆಗುತ್ತೆ, ಚೆಕ್ ಬೌನ್ಸ್ ಆಗುತ್ತೆ. ಈ ಥರ ಸಮಸ್ಯೆಯಿಂದ ಎಷ್ಟೋ ಲಕ್ಷಗಟ್ಟಲೆ ಕೆಲವೊಂದು ಕಚೇರಿಗಳಲ್ಲಿ ಬೌನ್ಸ್ ಆಗಿದೆ. ಎಲ್ಲರೂ ಕೆಲಸ ಮಾಡಿರ್ತಾರೆ, DD ಕೊಟ್ಟಿರ್ತಾನೆ, ಆದರೆ ಈ ತಾಂತ್ರಿಕ ಏನಿದೆಯಲ್ಲ, ಈ ತಾಂತ್ರಿಕ ಕಾರಣಗಳಿಂದ ಅವು ಬೌನ್ಸ್ ಆಗಿರ್ತವೆ. ಸೊ ಅಂಥವನ್ನ ಪುನಃ ಮತ್ತೆ ನಾವು ರಿಕವರ್ ಮಾಡಿಬಿಟ್ಟು 85 ಲಕ್ಷನ ಸಂಪೂರ್ಣ $1 ಇಲ್ಲದೇ ಮತ್ತೆ ರೀಕಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿಬಿಟ್ಟು ವರದಿ ಕೊಟ್ಟಿವಿ ಕಚೇರಿಗಳಿಗೆ, ಆ ಮಾತು ಬೇರೆ. ಆದರೆ ಮಾಡಿದ ಕೆಲಸ ಮಾಡ್ದಂಗೆ ಆಯ್ತಲ್ಲ, ಇದು ಪ್ರಯೋಜನ ಏನು ಬಂತು? ಸಮಯನೂ ಹಾಳು, ಕೆಲಸ ಮಾಡಿದ್ದು ಹಾಳು, ಎಲ್ಲ ವ್ಯರ್ಥ. ಆ ರೀತಿಯಾಗಿ ಈ ತಾಂತ್ರಿಕತೆಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಬಳಸ್ತಕ್ಕಂಥ ಸಲಕರಣೆಗಳು ಸರಿಯಾಗಿ ಜೋಡಿಸಿದಾಗ ಯಾವ ಸಮಸ್ಯೆ ಬರಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಪೇಮೆಂಟ್ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು. ಇಲ್ಲಿಗೆ 14 ನಿಮಿಷ ಆಯ್ತು ಈ ಸ್ಕಿಟ್ಟಲ್ಲಿ. ಸೊ ಕನ್ಕ್ಲೂಸ್ ಮಾಡೋದಾದರೆ, ಈ .something ಪೈಸೆ ಸಂಬಂಧಪಟ್ಟಂತೆ ಸಾಫ್ಟ್ವೇರ್ಗಳನ್ನು ಸರಿಯಾಗಿ ಸರಿಪಡಿಸಬೇಕು. ಜೊತೆಗೆ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಆಮ್ನೆಸ್ಟಿ ಸ್ಕೀಮ್ ಒಳ್ಳೆಯದು, ಗುಡ್ಡು ಬಂದರೆ ಅದನ್ನ ವೆಲ್ಕಮ್ ಮಾಡೋದು. ಆ ಪ್ರಕಾರವಾಗಿ ಗೌರ್ಮೆಂಟ್ ಇನ್ಕಮ್ ಸಂಗ್ರಹದ ದೃಷ್ಟಿಯಿಂದ GST, SGST, GST,
ರೆವಿನ್ಯೂ ಸಂಗ್ರಹದ ದೃಷ್ಟಿಯಿಂದ ಆಮ್ನೆಸ್ಟಿ ಸ್ಕೀಮು ಸರಿಯಾಗಿ ಬಳಸ್ಕೊಳ್ಬೋದು ಟ್ಯಾಕ್ಸ್ ಪೇಯರು, ಅವರಿಗೆ ಬೆನಿಫಿಟ್ ಇದೆ ಅಂತ ಹೇಳ್ತಾ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಎಲ್ಲರೂ ಒಳ್ಳೆಯದಾಗಲಿ.